ನಮಸ್ಕಾರ, ನಾನು ನಿಮ್ಮ ವಿಜಯ್. ಇವತ್ತು ಬೆಳಗ್ಗೆ ಎದ್ದು ನಾನು ಮತ್ತು ಅಮ್ಮು ಅಚ್ಯುತ ವಾಕಿಂಗ್ ಹೋಗ್ತಾ ಇದ್ವಿ. ವಾಕಿಂಗ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಒಂದು ನಾಯಿ ಬಂದುಬಿಡ್ತು. ಅದಕ್ಕೆ ನಮ್ಮ ನಾಯಿ ಅಟ್ಯಾಕ್ ಮಾಡಕ್ಕಂತು. ನಾನು ಜಗಳ ಬೇಡ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡು ಬಂದೆ. ಆಕೆ ತುಂಬ ಕೋಪ ಮಾಡ್ಕೊಂಡ್ಲು. ಹಂಗಾಗಿ ಟ್ಯಾಂಕ್ಸ್ ಕೇಳಿ ಟ್ಯಾಂಕ್ಸ್ ಕೊಡ್ತಾಯಿಲ್ಲ, ಕೊಡೋಂಗಿಲ್ಲ ಅಂತವಳೆ. ಸಿಕ್ಕಾಪಟ್ಟೆ ನನಗಂತೂ ಫೀಲ್ ಆಯಿತು. ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಬಡ ಅಂಗಡಿ ಕಸ ಅಂದೆ. ತುಂಬ ನೋಡಿದಾಗ ತುಂಬ ಕ್ಲೀನಾಗಿತ್ತು. ಕಟ್ಟಿನ ತೊಳಿಬೇಕಿತ್ತು, ಕಟ್ಟಿನ ತೊಳೆದೆ. ತುಂಬಾ ಕ್ಲೀನ್ ಆಯಿತು. ಹಾಗೆ ಹೊರಗಡೆ ಬಂದೆ. ಅಮ್ಮ ಕಾಫಿ ಮಾಡ್ತಾಯಿದ್ರು. ಅಮ್ಮನ ಕಾಫಿ ಅಂದರೆ ತುಂಬಾ ಇಷ್ಟ. ನಮ್ಮನ್ನು ಬಂದು ಕಾಫಿ ಕುಡಿ ಅಂತ ಕಾಫಿ ತೊಗೊಂಡ್ರೆ ಒಟ್ಟಿಗೆ ಬರೀ ಕಾಫಿ ಕುಡಿಬಾರ್ದು, ಶೇಂಗಾ ತಿಂದು ಅಂದ್ಬಿಟ್ಟು ಅಮ್ಮ ಶೇಂಗಾ ಕೊಡ್ತು. ಶೇಂಗಾ ತಿಂದುಬಿಟ್ಟು ಕಾಫಿ ಕುಡಿದೆ. ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಖುಷಿ ಕೂಡ ಆಯಿತು. ನನ್ನ ಸಣ್ಣ ತಮ್ಮ ನೋಡಿದರೆ ಮಕ್ಕಳು ಪೌರ್ ಹೊಸ್ಕೊಂಡ್ಬಿಟ್ಟು ಸ್ಕೂಲಿಗೆ ರೆಡಿ ಆಗ್ತಾವನೆ. ನನ್ನ ದೊಡ್ಡ ತಮ್ಮ ನೋಡಿ ಇನ್ನೂ ಹೊಸ್ಕೊತ ನಿಂತವನೆ. ಇವನ್ನೆಲ್ಲ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊಂಟ. ಅದು ಯಾಪ ರೆಡಿ ಆದಂತ ಗೊತ್ತಾಗಿಲ್ಲ. ಎಲ್ಲ ಕಾಲೇಜಿಗೆ ಹೋಗ್ತಾವನೆ. ನಾನು ಸ್ಕೂಲಿಗೆ ಹೋದ, ಒಬ್ಬನ ಕಾಲೇಜಿಗೆ ಹೋದ. ನನ್ನ ಕೆಲಸ ತಪ್ಪು ಅಂದ್ಕೊಂಡು ನನ್ನ ಅಮ್ಮ ನೋಡಿ ಹಾಲಿನ ಕ್ಯಾನ್ ಕೊಟ್ಬಿಟ್ಟು ನಾಯಿಗೆ ಊಟಕ್ಕೆ ಹಾಕಂತ ಕೊಟ್ಬಿಟ್ಟು, ನಾಯಿ ಬಂದುಬಿಟ್ಟು ನಿಂತ್ಕೊಂಡ್ಬಿಟ್ಟು ಬಡ ನಾಯಿಗೆ ಹಾಕಿದೆ. ಕೆಲವೊಂದು ನಾಯಿ ಬಂದಿಲ್ಲ, 1-2 ನಾಯಿ ಬಂದಿದ್ವು. ಅದೇ ಅಮ್ಮ ಕರೆದ್ರೆ ಹಾಲನ್ನು ಹಾಕಿ ಊಟಕ್ಕೆ ಒಳ್ಳೆ ಅಂತ ಎತ್ಕೊಂತು. ಹೊರಗಡೆ ಬಂದು ನೋಡಿದರೆ ಗೋಪಿ ನನಗೆ ಊಟಕ್ಕೆ ಅಂತ ಇದ್ದ. ಬಾರಪ್ಪ ಅಂದ್ಬಿಟ್ಟು ಅವ್ನಿಗೆ ಊಟಕ್ಕೆ ಹಾಕಿದೆ. ದೊಬ್ಬರಿಗೆ ಬಿಟ್ಟು ಹೊರ ಬಂದು ನೋಡ್ತಾನೆ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಅಮ್ಮ ನೋಡಿ ಸ್ನಾನ ಮಾಡಿ ಪೂಜೆ ಮಾಡೋ ಅಂತ ಇತ್ತು. ಬೇಗ ಸ್ನಾನ ಮಾಡ್ಕೊಂಬಂದೆ. ಬೇಗ ಪೂಜೆ ಕೂಡ ಮಾಡಿದೆ. ನಾಷ್ಟ ಏನು ಮಾಡಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೆ. ನನ್ನ ತಮ್ಮ ಬಂದುಬಿಟ್ಟ ಮುಂದ್ಗಡೆ. ನನ್ನ ಸಣ್ಣ ತಮ್ಮ ವಾಪಸ್ ಬಂದ. ಅನ್ನೋ ಖುಷಿಯಲ್ಲಿ ಅಮ್ಮ ಏನು ಮಾಡ್ತೀನಿ ಅಂತ ನೋಡೋಣ ಅಂತ ಹೋದೆ. ನನಗೆ ಇಷ್ಟವಾದಂಥ ಪುರಿ ಮಾಡ್ತಾಯಿತ್ತು. ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ಅಮ್ಮ ನಾ ಮಾಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ಅಮ್ಮನ ಕೈಯಿಂದ ಇಸ್ಕೊಂಡು ನಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಮ್ಮನ ಕೈ ಕ್ಯಾಮ್ರಾ ಕೊಟ್ಟು. ಆಲ್ಮೋಸ್ಟ್ ಅಷ್ಟೊಂದೇನು ಉದ್ದಾಗಿ ಬರಲ್ಲ ಪುರಿಗಿರಿ ಎಲ್ಲ ಮಾಡೋಕ್ಕೆ. ಆಲ್ಮೋಸ್ಟ್ ತಕ್ಕ ಮಟ್ಟಿಗೆ ಕಲ್ತೇನೆ ಅಂದ್ಬಿಟ್ಟು ಟ್ರೈ ಮಾಡಕ್ಕಂತೇನೆ. ಹೇಗಾಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟಿಫನ್ ರೆಡಿ ಮಾಡಿದ್ವಿ, ಅದು ಹೇಗಿದೆ ಅಂತ ನೋಡಬೇಕಲ್ಲ. ಅದಕ್ಕೋಸ್ಕರ ತಿನ್ನಕ್ಕೆ ನಾವು ಹೋಗ್ತೀವಿ. ಹೊಟ್ಟೆ ಕೂಡ ತುಂಬ ಇಷ್ಟ ಇದೆ. ಆಲ್ಮೋಸ್ಟ್ ನಾ ಮಾಡಿ ಅಲ್ಲ ಅಷ್ಟೊಂದು ಚೆನ್ನಾಗಿರೋಕ್ಕಿಲ್ಲ ಅಂದ್ಕೊತೀನಿ. ಹೇಗಾಗಿದೆ ಅಂದ್ಬಿಟ್ಟು ತಿಂದು ಹೇಳ್ತೇನೆ ಬನ್ನಿ. ವಾ ಅಡ್ಡಿಲ್ಲ, ನಾ ಮಾಡಿದ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಜೊತೆಗೆ ಪಿಂಕಿ ಮತ್ತು ಅಮ್ಮು ಕೂಡ ಟಿಫಿನ್ ಮಾಡಕ್ಕಂತಿದ್ರು. ನಾವು 3 ಸೇರಿ ನಮ್ಮ ಪ್ಲೇಟ್ನ ಖಾಲಿ ಮಾಡಿದ್ದೆ. ನನ್ನ ಟೈಮ್ ಖರಾಬ್ ಆಗಿತ್ತು. ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಹಂಗಾಗಿ ಪಾದಯಾತ್ರೆ ಮಾಡ್ಕೊತಾನ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಡ್ರಾಕ್ ನಾವು ಹೋಗ್ತೇವೆ. ಅಂತೂ ಪೆಟ್ರೋಲ್ ಬಂಕಿಗೆ ಒಂದು ರೀಚ್ ಆದರೆ ಬೇರೆ ಬೈಕಲ್ಲಿ ಡ್ರಾಪ್ ತೊಗೊಂಡು ಅಣ್ಣ ಕೈ ಕ್ಯಾನ್ ಕೊಟ್ಟು ಕೇಳಿದ್ರೆ 200 ರೂಪೀಸ್ ಪೆಟ್ರೋಲ್ ಹಾಕಿ ಅಂತ. ಕೈ ಪೆಟ್ರೋಲ್ ಸಿಕ್ಕಾಯಿತು, ಉರಿಯೋ ಗಾಡಿ ಸಿಕ್ಕಾಯಿತು. ನಮ್ಮೂರಿಂದ ನನಗೆ ಡ್ರಾಪ್ ಕೊಟ್ಟ, ಖುಷಿ ಆಯಿತು. ಮನೆಗೆ ಬಂದಾಯಿತು. ಬಕಾಸುರ ಪೆಟ್ರೋಲ್ ಹಾಕಿದಾಯಿತು. ಬಕಾಸುರ ಯಾರು ಅಂದರೆ ಬೇರೆ ಯಾರಲ್ಲ, ನನ್ನ ಸ್ಕೂಟಿ. ಇದಕ್ಕೆ ಹೆಸರು ನಾಮಕರಣ ಮಾಡಿ ಬಕಾಸುರ ಅಂತ. ಮನೆಗೆ ಬಂದು ನೋಡ್ತಾನೆ, ನನ್ನ ದೊಡ್ಡ ತಮ್ಮನ ಕೂಡ ಮನೆಗೆ ಬಂದಿದ್ದ. ಯಾಕೆ ಅಂದರೆ ಕಾಲೇಜ್ ಇಲ್ಲ ಅಂತ ಹೇಳಿ. ನಾವು ಇಷ್ಟು ಜನ ರೆಡಿಯಾಗಿ ಇಷ್ಟು ಬೇಗ ಅಮ್ಮನ ಕೈ ಕಾಸಿಸ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಬೇರೆ ಎಲ್ಲಿಗೂ ಅಲ್ಲ, ಕಂದಮುಳುಗಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಮಾಡ್ಕೊಂಡ್ವಿ, ಅರ್ಚನೆ ಮಾಡ್ಕೊಂಡ್ವಿ. ಇನ್ನು ನಮ್ಮ ಪ್ರಸಾದ ಕಡೆ ಹೋಗ್ತಾ ಇದ್ವಿ. ಏನಾದ್ರೆ ಫಸ್ಟ್ ಟೈಮ್ ನಾವು ಹಿಂಗೆ 3 ಜನ ಸೇರಿಬಿಟ್ಟು ದೇವಸ್ಥಾನಕ್ಕೆ ಬಂದಿತ್ತು. ಒಬ್ರು ಬಂದರೆ ಒಬ್ರು ಬರ್ತಿದ್ದಿಲ್ಲ, ಒಬ್ರು ಬಂದರೆ ಒಬ್ರು ಬರ್ತಿದ್ದಿಲ್ಲ. ಯಾಕಂದರೆ ಕಾಲೇಜ್ ಇರೋ ಪ್ರಾಬ್ಲಮಿಂದ ಹಿಂಗೆ ಬರೋಕ್ಕಾಗ್ತಿದ್ದಿಲ್ಲ. ಹಿಂಗೆ ಕಾಲೇಜ್ ಇರೋದೇ ಅವತ್ತು ಪಾಡಾಯಿತು ಅಂತ ನನಗೆ ಅನಿಸ್ತು. ಹಾಗೆ ಈ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ.